ನಮಸ್ಕಾರ ವೀಕ್ಷಕರೇ, ಇಂದು ಪಿಂಚಣಿ ಸೌಲಭ್ಯ ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಕ್ಕಂಥದ್ದು. ಸೊ ಯಾರು 60 ವರ್ಷ ಮೇಲ್ಪಟ್ಟವರು ಇದ್ದೀರಿ, ಅದೇ ರೀತಿಯಾಗಿ ಅಂಗವಿಕಲರಿದ್ದೀರಿ, ಅದೇ ರೀತಿಯಾಗಿ ಈ ಕಡೆ ವಿಧವೆಯರಿದ್ದೀರಿ. ಸೊ ನಿಮಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾರಿಗೆ ಗೋರ್ಮೆಂಟ್ ನೌಕರಿ ಇದ್ದು ಇನ್ನೂ ಕೂಡ ಪೆನ್ಷನ್ ಜಮಾ ಆಗಿಲ್ಲ ಅಂದ್ರೆ ಸೊ ಅವ್ರಿಗೂ ಕೂಡ ಪೆನ್ಷನ್ ಜಮಾ ಆಗ್ತಕ್ಕಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪೆನ್ಷನ್ ಬಗ್ಗೆ, ನಾವು ಪಿಂಚಣಿ ಸೌಲಭ್ಯದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಯಾರ್ಯಾರಿಗೆ ಇನ್ನು ಜಮಾ ಆಗಿದೆ, ಯಾರಿಗೆ ಬರಲಿದೆ, ಎಷ್ಟು ಬರಲಿದೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಈಗ ಟಾಪಿಕ್ ಏನೇ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಪಿಂಚಣಿ ಸೌಲಭ್ಯ ಯಾವ ರೀತಿಯಾಗಿದೆ ಅಂದ್ರೆ 5ನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ಜಮಾ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಸರ್ಕಾರ ಇದ್ರೂ ಸಹಿತ 5ನೇ ತಾರೀಕು ಒಳಗಾಗಿ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಮಿಸ್ ಮಾಡದೆ ಜಮಾ ಮಾಡ್ತಕ್ಕಂತಹದ್ದು. ಇದು ಯಾವ ಯೋಜನೆ ಅಲ್ಲ, ಇದು ಯಾವ ಸರ್ಕಾರ ತಂದಿರುವಂತಹ ಯೋಜನೆನೂ ಕೂಡ ಅಲ್ಲ. ಸೊ ಯಾವ ಸರ್ಕಾರ ಇದ್ರೆ ಇದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಏನೂ ಇಲ್ಲ. ಸೊ ಯಾವ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದ್ರು ಸಹಿತ ಈ ಒಂದು ಪಿಂಚಣಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ಲೇಬೇಕು. ಸೊ ಪೆನ್ಷನ್ ಹಣ ಏನಿದೆ 60 ವರ್ಷ ಮೇಲ್ಪಟ್ಟವರಿಗೆ ಬೇರೆ ರೀತಿಯಾಗಿರತ್ತೆ, ವಿಧವೆಯರಿಗೆ ಬೇರೆ ರೀತಿಯಾಗಿರತ್ತೆ, ಇನ್ನು ನೌಕರಿ ಇರತ್ತೆ, ಗಂಡಂದಿರಿಗೆ ಅವರು ತೀರಿ ಹೋಗಿರ್ತಾರೆ, ಸೊ ಅವರ ಹೆಂಡತಿಗೆ ಬೇರೆ ರೀತಿಯಾಗಿ ಪೆನ್ಷನ್ ಇರತ್ತೆ. ಸೊ ಈ ರೀತಿ ಅಂಗವಿಕಲರಿಗೆ ಬೇರೆ ರೀತಿ ಇರತ್ತೆ. ಈ ರೀತಿ ಅವರಿಗೆ ತಕ್ಕಂತೆ ಆ ಒಂದು ಪೆನ್ಷನ್ ಇರತ್ತೆ. ಸೊ ಆ ಒಂದು ಪೆನ್ಷನ್ ಯಾವುದೇ ರೀತಿ ಇರ್ಲಿ, ಟೋಟಲಿ ಈ ಒಂದು ಪಿಂಚಣಿ ಏನಿದೆಲ್ಲ ಸುಮಾರು ಈ ಒಂದು ತಿಂಗಳು ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 5ನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ಮಾರ್ಚ್ ತಿಂಗಳದ ಸ್ಟಾರ್ಟ್ ಆಯ್ತಂದ್ರೆ ಆ ಒಂದು ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕು ಒಳಗಾಗಿ ಮಾರ್ಚ್ ತಿಂಗಳು ಕ್ಲಿಯರ್ ಆಗಿರ್ಬೇಕು. ಈ ರೀತಿ ಹಣ, ಪಿಂಚಣಿ ಸೌಲಭ್ಯ ಹಣ ಏನಿದೆಲ್ಲ ಸರಿಯಾಗಿ ಕ್ಲಿಯರ್ ಆಗಿರ್ಬೇಕಾಗತ್ತೆ. ಸೊ ಆ ಒಂದು ಹಣ ಏನಿದೆಲ್ಲ ಈಗ 20ನೇ ತಾರೀಕುವರೆಗೂ ಕೂಡ ಡಿಲೇ ಆಗ್ತಕ್ಕಂಥದ್ದು. ಪ್ರತಿ ತಿಂಗಳು ಕೂಡ 20ನೇ ತಾರೀಕುವರೆಗೂ ಕೂಡ ಪಿಂಚಣಿದಾರರು ವೇಟ್ ಮಾಡ್ತಾನೆ ಇದ್ದಾರೆ. ಸೊ ಕಳೆದ ಒಂದು 4-5 ತಿಂಗಳ ಹಿಂದ್ಗಡೆ ಒಂದೊಂದು ತಿಂಗಳದ ಹಣಾನೇ ಬಂದಿಲ್ಲ ಅಂತೆ. ಸೊ ಸಾಕಷ್ಟು ಪಿಂಚಣಿದಾರರು ಹೇಳಿರುವಂತಹ ಮಾಹಿತಿಯ ಪ್ರಕಾರ ಒಬ್ಬೊಬ್ಬರಿಗೆ ಈ ಒಂದು ಹಣಾನೇ ಜಮಾ ಆಗಿಲ್ಲಂತೆ. ಸೊ ಹಾಗಾದ್ರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇನ್ನೂ ಕೂಡ ನಮ್ಗೆ ಹಣ ಜಮಾ ಆಗ್ತಾನೆ ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಗೆ ಒಂದು ಸೊಲ್ಯೂಷನ್ ಅನ್ನ ನಾನು ಕೊಡ್ತೀನಿ. ಸೊ ಯಾರ್ಯಾರು ಪಿಂಚಣಿಯನ್ನ ಸೌಲಭ್ಯವನ್ನ ಪಡಿತಾ ಇದ್ದೀರಿ, ಸೊ ನಿಮಗೆ ಇನ್ನೂ ಕೂಡ ಪಿಂಚಣಿಯಲ್ಲಿ ಏನಾದ್ರೂ ಗೊಂದಲ ಉಂಟಾಗ್ತಾ ಇದ್ರೆ, ಅಂದ್ರೆ 1 ತಿಂಗಳದ ಹಣ ಜಮಾ ಆಗೋದು 1 ತಿಂಗಳದ ಬರ್ದೇನೆ ಇರ್ಬೋದು, ಅಥವಾ ಇನ್ನೂವರೆಗೂ ಕೂಡ 2-3 ತಿಂಗಳದ ಪೆಂಡಿಂಗ್ ಅನ್ನ ಉಳಿದಿದ್ದೆ ಆದ್ರೆ ನೀವ್ ಒಂದ್ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಬ್ಯಾಂಕ್ಗಳಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲಿರತ್ತೆ ಅಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಮೊನ್ನೆ ನಾನು ಒಂದು ಬ್ಯಾಂಕ್ ಹೋಗಿದ್ದೆ, ನನ್ ಕೆಲಸ ಇತ್ತು ಪರ್ಸನಲ್. ಸೊ ಅಲ್ಲಿ ಕೂಡ ಪೆನ್ಷನ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬಂದಿದ್ರು. ಹೀಗಾಗಿ ಅದರಲ್ಲಿ ನೌಕರಿ ಇರುವಂತಹ ಅವರು ತೀರಿ ಹೋಗಿದ್ರು, ನೌಕರಿ ಇದ್ದವರು. ಸೊ ಅವರ ಹೆಂಡತಿ ಬಂದಿದ್ರು ಅಲ್ಲಿ. ಸೊ ಅವ್ರಿಗೆ ಇನ್ನೂ ಕೂಡ ಪೆನ್ಷನ್ ಜಮಾ ಆಗಿದ್ದಿಲ್ಲ. ಚೆಕ್ ಮಾಡಿದ್ರೆ ಅಂತರದಲ್ಲಿ ಕಳೆದ 2 ತಿಂಗಳಿಂದ ಜಮಾ ಆಗಿಲ್ಲ ಅಂತ ಹೇಳಿದಾಗ ಜೀವಿತ ಪ್ರಮಾಣ ಪತ್ರವನ್ನ ಅಲ್ಲಿ ಕೊಡಿ ಅಂತ ಹೇಳಿದ್ರು. ಸೊ ಆಯಾ ಬ್ಯಾಂಕ್ಗಳಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಹಣ ಬರ್ಬೇಕಾಗಿರುವಂತದ್ದು ಬರತ್ತೆ. ನೀವು ಬರೀದಿರಾ ಅನ್ನುವಂಥದ್ದು ಪ್ರೂಫ್ ಅನ್ನ ತೋರಿಸ್ಬೇಕಾಗತ್ತೆ ಸರ್ಕಾರಕ್ಕೆ. ಈಗಾಗಲೇ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಆ ವ್ಯಕ್ತಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲ ಪಿಂಚಣಿಯನ್ನ ಇನ್ನೂ ಕೂಡ ಪಡಿತಕ್ಕಂಥದ್ದು. ಸೊ ಈ ರೀತಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಸರ್ಕಾರ ಏನ್ ಮಾಡ್ತಾ ಇದೆ, ಅಲ್ಲಲ್ಲಿ ಡೌಟ್ಸ್ ಬಂದಲ್ಲಿ ನೀವು ಏನ್ ಮಾಡ್ಬೇಕು, ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಸೊ ಆದಷ್ಟು ಯಾರಿಗೆ ನಿಮಗೆ ಕಳೆದ ತಿಂಗಳಿಂದ 2-3 ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲಪ್ಪ ಅಂದ್ರೆ ಸೊ ನೀವು ಎಲ್ಲರೂ ಕೂಡ ಏನ್ ಮಾಡಿ, ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನ ನೀವು ಬ್ಯಾಂಕ್ಗಳಲ್ಲಿ ಹೋಗಿ ಸಬ್ಮಿಟ್ ಮಾಡಿ. ಸೊ ನಿಮ್ಗೆ ಡೆಫಿನೆಟ್ಲಿ ಪಿಂಚಣಿ ಸೌಲಭ್ಯ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಅವರು ಮೇಲ್ಗಡೆ ಡಿಪಾರ್ಟ್ಮೆಂಟ್ ಗೆ ಒಂದು ಪಿಂಚಣಿ ನಿಮ್ದೇನು ಜೀವಿತ ಪ್ರಮಾಣ ಪತ್ರ ಇರತ್ತಲ್ಲ, ಸೊ ಅದನ್ನ ಕಳಿಸ್ತಾರೆ ಬ್ಯಾಂಕ್ನವರು. ಸೊ ಅದು ಅಪ್ರೂವಲ್ ತೆಗೆದುಕೊಂಡು ನಿಮಗೆ ಬರ್ಬೇಕಾಗಿರುವಂತಹ ಸೌಲಭ್ಯಗಳು ಮತ್ತೆ ವಾಪಸ್ಸಾಗಿ ಹಣಗಳು ಸಿಗತ್ತೆ. ಓಕೆನಾ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಹಣ ಬರ್ತಾನೆ ಹೋಗುತ್ತೆ. ಸೊ ಹಾಗಾದ್ರೆ ಈ ಒಂದು ಅಂಗವಿಕಲರಿಗಾಗಿರ್ಲಿ, ಯಾರಿಗಾದ್ರೂ ಇನ್ನು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಂದು ಕೂಡ ಜಮಾ ಆಗ್ತಾ ಇದೆ. ಟೋಟಲಿ 20ನೇ ತಾರೀಕು ಒಳಗಾಗಿ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸರ್ಕಾರದವರು ಕೊಟ್ಟಿದ್ದಾರೆ. ಈ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಜನರಿಗೆ ಹಣ ಜಮಾ ಆಗಿದೆ. ಈ ಒಂದು ಪಿಂಚಣಿ ಏನಿದೆಲ್ಲ ಫೆಬ್ರವರಿ ತಿಂಗಳದು ಕೂಡ ಅರ್ಧ ಜನರಿಗೆ ಜಮಾ ಆಗಿದೆ. ಇನ್ನು ಒಂದು 50% ಫಲಾನುಭವಿಗಳು ಬಾಕಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂಥದ್ದು. ಇನ್ನು
ಈ ಕಡೆ ಯಾವುದೇ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂತ ಕೊಟ್ಟೇ ಇದೀನಿ. ಸೊ ಈ ಕಡೆ ಅನ್ನಭಾಗ್ಯದ್ದು ಕೂಡ ನಾವು ಕೊಡ್ತಾನೆ ಇರ್ತೀವಿ. ಈ ಕಡೆ ನಿಮ್ಗೆ ಪಿಂಚಣಿ ಕೊಡಬೇಕಾಗಿತ್ತು ಮಾಹಿತಿಯನ್ನ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಇನ್ನು ಕೂಡ ಹಣ ಜಮಾ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಾನು. ಏನೇ ಕ್ವಶನ್ಸ್ ಡೌಟ್ಸ್ ಗಳು ಕ್ಲಿಯರ್ ಆಗ್ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿ. ನಾನು ರಿಪ್ಲೈ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಸೊ ಆದ್ರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರ್ಬೇಕು. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಬಾಯ್, ಬೇಟೆ ಫ್ರೆಂಡ್ಸ್.